ವಿದ್ಯಾರ್ಥಿಗಳೇ, ಜೀವನ ಸಿನಿಮಾ ಅಲ್ಲ. ಶಶಿಧರ್ ತೋಡ್ಕರ್, ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಛತ್ರಪತಿ ಶಿವಾಜಿ ಮಹಾರಾಜ ಕಲಾ ಮತ್ತು ವಾಣಿಜ್ಯ ಪದವಿ ಮಹಾವಿದ್ಯಾಲಯದ 2023-24ನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಮತ್ತು BA BCom ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುವ ಸಮಾರಂಭ, ರಾಷ್ಟ್ರೀಯ ಸೇವಾ ಯೋಜನೆ ಮತ್ತು ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಹಿರೇಮಲ್ಲೂರು ಈಶ್ವರನ ಪದವಿ ಪೂರ್ವ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜಿನ ಪ್ರಾಚಾರ್ಯರಾದ ಶಶಿಧರ್ ತೋಡ್ಕರ್ ಆಗಮಿಸಿ ಮಾತನಾಡಿದ ಅವರು, ಈಗಿನ ವಿದ್ಯಾರ್ಥಿಗಳು ಸಿನಿಮಾಗಳನ್ನ ಹೆಚ್ಚಾಗಿ ನೋಡುತ್ತಾರೆ. ಸಿನಿಮಾಗಳನ್ನ ನೋಡಿಕೊಂಡು ಸಿನಿಮಾದ ಹಾಗೆ ಹೇರ್ ಕಟಿಂಗ್, ಸಿನಿಮಾದ ಹಾಗೆ ಬದುಕಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ವಿದ್ಯಾರ್ಥಿಗಳೇ, ಜೀವನ ಸಿನಿಮಾ ಅಲ್ಲ. ತಮ್ಮ ಈ ಶಕ್ತಿ ಬುದ್ಧಿಯನ್ನ ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸಿದರೆ ಇಡೀ ಸಮಾಜವೇ ನಿಮಗೆ ಬೆಂಬಲ ನೀಡುತ್ತದೆ ಎಂದು ಹೇಳಿದರು. ಶಿವಾಜಿ ಕಾಲೇಜಿನ ಪ್ರಾಚಾರ್ಯರಾದ MS ಗಾಂಧಿರವರು ಸಂಸ್ಥೆ ನಡೆದು ಬಂದ ದಾರಿ ಹಾಗೂ ಕಾಲೇಜು ಮಾಡಿದ ಸಾಧನೆಯ ಬಗ್ಗೆ ಸವಿಸ್ತಾರವಾಗಿ ವಿವರಿಸಿದರು. ಸಾಂಸ್ಕೃತಿಕ ಮತ್ತು ಕ್ರೀಡೆಗಳಲ್ಲಿ ಸಾಧನೆ ಮಾಡಿದವರಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮರಾಠ ವಿದ್ಯಾಪ್ರಸಾರಕ ಮಂಡಳದ ಉಪಾಧ್ಯಕ್ಷರಾದ ಯಲ್ಲಪ್ಪ ಬಿ ಚವಾಣ್, ಕಾರ್ಯಾಧ್ಯಕ್ಷರಾದ ಸುಭಾಷ್ ಶಿಂದೆ, ರಾಜು ಬಿರ್ಜನ್ನವರ್, ಮಲ್ಲೇಶಪ್ಪ ಶಿಂದೆ, ಶಿವಾಜಿ ಸೂರ್ಯವಂಶಿ, ಈಶ್ವರ್ ಪಾಟೀಲ್, ಸುನೀಲ್ ಮೋರೆ, ಆಡಳಿತ ಮಂಡಳದ ಪದಾಧಿಕಾರಿಗಳು ಹಾಗೂ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಹಾಜರಿದ್ದರು. ನಂತರ ಧಾರವಾಡ ಕರಪೆಯಿಂದ ರಸಮಂಜರಿ ಕಾರ್ಯಕ್ರಮ ಮತ್ತು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಅಲ್ಲಿ ಸಭೆಯ ಕೂಡಲ ಸಣ್ಣವಾದೀವ 1793ರಲ್ಲಿ ಸ್ವತಂತ್ರ ಪೂರ್ವದಿಂದ ಪ್ರಾರಂಭವಾಗಿರ್ತಕ್ಕಂತಹ ಮರಾಠ ವಿದ್ಯಾ ಪ್ರಸಾರಕ ಮಂಡಳ ಅಂದಿನಿಂದ ಇಂದಿನವರೆಗೆ ಶಿಕ್ಷಣವನ್ನ ನೀಡುತ್ತಾ ಬಂದಿರತಕ್ಕಂಥದ್ದು. ಶಿಕ್ಷಣದ ಕಾಶಿಯಲ್ಲಿ ಪ್ರಸಿದ್ಧವಾಗಿರ್ತಕ್ಕಂತಹ ಧಾರವಾಡದಲ್ಲಿ ಸದ್ಯದಲ್ಲೇ ವಿದ್ಯಾವರ್ಧಕ ಸಂಘ ಒಂದು ವಿಶೇಷವಾಗಿರ್ತಕ್ಕಂಥ ಶತಮಾನಗಳು 100 ಶತಮಾನಗಳ ಕಂಡ ಸಂಸ್ಥೆಗಳ ಒಂದು ಬೋಧನೆಯನ್ನ ಪುಸ್ತಕವನ್ನ ಪ್ರಕಟ ಮಾಡ್ತಾ ಇದ್ದಾರೆ. ಒಂದೊಂದು ದಿನ 100 ವರ್ಷ ಆಗಿರ್ತಕ್ಕಂಥ ಸಂಸ್ಥೆಯ ಬಗ್ಗೆ ಆ ಸಂಸ್ಥೆಯವರು ಆ ವಿದ್ಯಾವರ್ಧಕ ಸಂಘದ ಬಂದಲ್ಲಿ ಉಪನ್ಯಾಸವನ್ನ ಕೊಡ್ತಾ ಇದ್ದಾರೆ. ಆ ಸಂಸ್ಥೆಯ ಬಗ್ಗೆ ಒಂದು ಲೇಖನವನ್ನ ಕೂಡ ಆ ವಿದ್ಯಾವರ್ಧಕ ಸಂಘ ಕಾರ್ಯವನ್ನ ಮಾಡ್ತಾ ಇದೆ. ಅಂತ ಒಂದು 100 ವರ್ಷಗಳನ್ನ ದಾಟಿರ್ತಕ್ಕಂತಹ ಸಂಸ್ಥೆಯಲ್ಲಿ ಧಾರವಾಡದಲ್ಲಿ ನಮ್ಮ ಸಂಸ್ಥೆಯು ಕೂಡ ಒಂದು ಹೇಳಲಿಕ್ಕೆ ಹೆಮ್ಮೆ ಅನಿಸ್ತದೆ. 1893ರಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ಈ ಸಂಸ್ಥೆ ಇವತ್ತಿಗೆ 131 ವರ್ಷಗಳನ್ನ ಗತಿಸಿತು. ಅದಾದ ನಂತರ 1959ರಲ್ಲಿ ಭಾರತ ಪ್ರೌಢಶಾಲೆಯನ್ನ ಪ್ರಾರಂಭಿಸಿದರು. ಅದು ಈಗ 65 ವರ್ಷಗಳನ್ನ ಗತಿಸಿತು. ಅದಾದ ನಂತರ 2001ರಲ್ಲಿ ಪ್ರಾಥಮಿಕ ಶಾಲೆಯನ್ನು ಪ್ರಾರಂಭಿಸಿದರು. ಅದು ಈಗ 23 ವರ್ಷಗಳನ್ನ ಗತಿಸಿತು. ಅದಾದ ನಂತರ 2005ರಲ್ಲಿ ಪದವಿ ಪೂರ್ವ ಕಾಲೇಜನ್ನು ಪ್ರಾರಂಭ ಮಾಡಿದ್ರು. ಪದವಿ ಪೂರ್ವ ಈಗ 19 ವರ್ಷಗಳಾಯಿತು. ಅದಾದ ನಂತರ 2013ರಲ್ಲಿ ಪದವಿ ಕಾಲೇಜನ್ನು ಪ್ರಾರಂಭ ಮಾಡಿದ್ರು. ಅದು ಈಗ 11 ವರ್ಷಗಳನ್ನು ಗತಿಸಿತು. ಅದಾದ ನಂತರ 2016ರಲ್ಲಿ ಶಾಹು ಮಹಾರಾಜ್ ಇಂಗ್ಲಿಷ್ ಮಾಧ್ಯಮಿಕ ಶಾಲೆ ಪ್ರಾರಂಭ ಮಾಡಿದ್ರು. ಅದು ಈಗ 8 ವರ್ಷಗಳನ್ನು ಗತಿಸಿತು. 6 ಅಂಗ ಸಂಸ್ಥೆಗಳನ್ನ ಹೊಂದಿರತಕ್ಕಂಥ ಈ ಸಂಸ್ಥೆ ಅದರೊಂದಿಗೆ ಕೂಡ 1919ರಲ್ಲಿ ಇಲ್ಲೇ ಶಾಹು ಮಹಾರಾಜ್ ಬೋರ್ಡಿಂಗ್ ಹಾಸ್ಟೆಲ್ ಇದೆ. ಆ ಹಾಸ್ಟೆಲ್ ಕೂಡ 105 ವರ್ಷಗಳನ್ನ ಗತಿಸಿತು. ಅದಾದ ನಂತರ ಇದೇ ವರ್ಷ 2 ಮತ್ತು ಹೊಸ ಸಂಸ್ಥೆಗಳು ಬಂದಿದ್ದಾವೆ. ಅದು ಆಲ್ರೆಡಿ ವಿಜ್ಞಾನ ಮಹಾವಿದ್ಯಾಲಯ ಜೊತೆಗೆ ಪದವಿ ಮಹಾವಿದ್ಯಾಲಯಕ್ಕೆ PG ಸೆಂಟರ್, ಇತಿಹಾಸ ವಿಭಾಗದಲ್ಲಿ MA, ಕರ್ನಾಟಕ ವಿಶ್ವವಿದ್ಯಾಲಯದ MA ರೆಗ್ಯುಲರ್ ಪದವಿಯನ್ನ ನಮ್ಮ ಸಂಸ್ಥೆಯಲ್ಲಿ ಈ ಸದ್ಯದಲ್ಲೇ ಪ್ರಾರಂಭವಾಗಿದೆ. ಅದು ಇನ್ನೊಂದು 4-5 ದಿನದಲ್ಲಿ ಅನುಮೋದನೆ ಸರ್ಕಾರದಿಂದ ದೊರಕಲಿದೆ.
ಆ ಒಂದು ಪಿಟಿ ಸೆಂಟರ್ ಕೂಡ ನಮ್ಮಲ್ಲಿ ಆಗ್ತಕ್ಕಂಥದ್ದು. ಆದರೆ 2023-24 ಸಾಲಿನಲ್ಲಿ 556 ವಿದ್ಯಾರ್ಥಿಗಳು ನಮ್ಮಲ್ಲಿ ಪ್ರವೇಶವನ್ನು ಪಡೆದುಕೊಂಡಿದ್ರು. ಬಿಕಾಂ ವಿಭಾಗದಲ್ಲಿ ಒಟ್ಟಾರೆ ಫಲಿತಾಂಶ 98% ಫಲಿತಾಂಶವನ್ನು ಪಡೆದುಕೊಂಡಿದ್ದೀವಿ. ಬಿಎ ವಿಭಾಗದಲ್ಲಿ 96% ಫಲಿತಾಂಶವನ್ನ ಒಟ್ಟಾರೆ ಫಲಿತಾಂಶವನ್ನ ನಾವು ಪಡೆದುಕೊಂಡಿದ್ದೀವಿ. ಇಷ್ಟೆಲ್ಲವನ್ನ ನೋಡಿಕೊಂಡಾಗ ನಾವು ಮುಂದೆ ಹೋದಾಗ NSS ಭಾಗ ಕೂಡ ನಮ್ಮಲ್ಲಿದೆ. ಆ NSS ಯೂನಿಟ್ ಮುಖಾಂತರ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ನಾವು 7 ದಿನಗಳ ವಾರ್ಷಿಕ ವಿಶೇಷ ಶಿಬಿರವನ್ನು ಮಾಡಬೇಕಾಗ್ತದೆ. ಆ 7 ದಿನಗಳ ಶಿಬಿರವನ್ನ 1/1/2024 ಮತ್ತು 7/1/24 ಶಿವಾರಗಟ್ಟಿ ಗ್ರಾಮದಲ್ಲಿ 7 ದಿನಗಳ ಕಾಲ NSS ಶಿಬಿರವನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ಮಂಡಳದ ಸಹಕಾರದ ಮುಖಾಂತರ ಯಶಸ್ವಿಯಾಗಿ ಮುಗಿಸಿಕೊಂಡು ಬಂದ್ವಿ. ಅದಾದ ನಂತರ ನಮಗೆ NSS ವಿಭಾಗದಲ್ಲಿ ಕೂಡ ವಿಶ್ವವಿದ್ಯಾಲಯದ ನಾಯಕತ್ವ ತರಬೇತಿ ಶಿಬಿರದಲ್ಲಿ ಕೂಡ ಮೇಘಾ ಮಿಗ್ರಾ ಮತ್ತು ಜೊತೆಗೆ ನಮ್ಮ ವಿಶೇಷವಾಗಿ ಭಾಗವಹಿಸಿ ಅಭಿಷೇಕ್ ಕುಂಬ ಇವರಿಬ್ಬರು NSS ನಾಯಕತ್ವ ಶಿಬಿರದಲ್ಲಿ ಭಾಗವಹಿಸಿ ಕಾಲೇಜಿನ ಕೀರ್ತಿಯನ್ನು ಹೊಂದಿರತಕ್ಕಂಥವರು. ಮತ್ತೆ ಇನ್ನೊಂದು ನಾಯಕತ್ವ ಶಿಬಿರ ದಾಂಡೇಲಿ ನಡೆಯಿತು. ಆ ದಾಂಡೇಲಿಯಲ್ಲಿ ಕೂಡ ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಮತ್ತು ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನ ಶಿಶುನಾಳ ಗ್ರಾಮದಲ್ಲಿ ಕೂಡ NSS ಒಂದು ನಾಯಕತ್ವ ಶಿಬಿರದಲ್ಲಿ ಸಾಯಿರಾಮ್ ನಸರೇಕರ್, ಮಂಜುಳಾ ಬಸಿರೌಡಿ, ಶಿವಾನಂದ ಕರುಗಟ್ಟಿ, ನಿತ್ಯಾನಂದ ಬೋಳೆ ಇವರು ಕೂಡ ವಿದ್ಯಾರ್ಥಿಗಳು ರಾಷ್ಟ್ರ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಭಾಗವಹಿಸಿದರು. ಇದಾದ ನಂತರ ಕೂಡ ಕ್ರೀಡೆಯಲ್ಲಿ ಕಾಲೇಜು ಸ್ಥಾಪನೆಯಾಗಿ 11 ವರ್ಷಗಳಲ್ಲಿ ವಿಶ್ವವಿದ್ಯಾಲಯದಿಂದ ನಾವು ಇದುವರೆಗೆ 35 ಯೂನಿವರ್ಸಿಟಿ ಬಿರುದುಗಳನ್ನು ಪಡೆದುಕೊಂಡಿದ್ದೀವಿ. ಅದು ಅಥ್ಲೆಟಿಕ್ಸ್ ಇರ್ಬೋದು, ಅಥ್ಲೆಟಿಕ್ಸ್ ಮತ್ತು ಬಾಡಿ ಬಿಲ್ಡಿಂಗ್, ಹಾಕಿ, ಕಬಡ್ಡಿ ಮತ್ತು ವಿಶೇಷವಾಗಿ ಎಲ್ಲ 35 ಹಾಕಿಯಲ್ಲಿ ಕೂಡ ಪಡೆದುಕೊಂಡು 35 ಯೂನಿವರ್ಸಿಟಿ ಬಿರುದುಗಳನ್ನು ಪಡೆದುಕೊಂಡು ಮೊನ್ನೆ ಕೂಡ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಕೂಡ ಅಥ್ಲೆಟಿಕ್ಸ್ ಗಳನ್ನು ನಾವು ಪಡೆದುಕೊಂಡಿದ್ದೀವಿ. ಮೊನ್ನೆ ಈ 8 ದಿನಗಳ ಹಿಂದೆ ವಿಶ್ವವಿದ್ಯಾಲಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ನಡೆದಿತ್ತು. ಅಂತರ ವಲಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯಲ್ಲಿ ಇಷ್ಟು ವರ್ಷನೂ ಕೂಡ ನಾವು ತೃತೀಯ ಸ್ಥಾನವನ್ನು ಕಬಡ್ಡಿಯಲ್ಲಿ ಪಡಿತಾ ಇದ್ವಿ. ಇದೇ ಮೊದಲ ಬಾರಿಗೆ ಅಂತರ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಕಬಡ್ಡಿಯನ್ನು ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. ಇಲ್ಲಿ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಆ ಕಬಡ್ಡಿ ಪಂದ್ಯಾವಳಿಯ ಅಂತಿಮ ಒಂದು ಹನಾನಿಯಲ್ಲಿ ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯವರು ಕೂಡ ನೇರವಾಗಿ ಬಂದು ಅದರ ವೀಕ್ಷಣೆಯನ್ನು ಮಾಡಿ ಒಂದು ಸಂತೋಷವನ್ನು ವ್ಯಕ್ತಪಡಿಸಿದ್ರು, ಖುಷಿಯನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಆ ಸಂದರ್ಭದಲ್ಲಿ ನಮ್ಮ ಆಡಳಿತ ಮಂಡಳಿಯವರು ಕೂಡ ನಮ್ಮ ಈ ವಿಜೇತ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಉತ್ತಮ ದಾಳಿಗಾರರ ಪ್ರಶಸ್ತಿಯನ್ನ ನಮ್ಮ ವಿದ್ಯಾರ್ಥಿ ಸಚಿನ್ ಚವಾಣ್ ಮೊದಲ ವರ್ಷ ವಿದ್ಯಾರ್ಥಿ ಪಡೆದಿದ್ದಾರೆ. ಆ ವಿದ್ಯಾರ್ಥಿ ಎದ್ದಿರಬೇಕು. ಒಂದು ನಿಮಿಷ ವಿದ್ಯಾರ್ಥಿಗಳಿಗೆ ನಾನು ಮಾತಾಡಬೇಕು. ಯಾಕೆ ಮಾತಾಡಬೇಕು ಅಂತ ಹೇಳಿದ್ರೆ ಅಂಬಾಬಾಯಿ ಆಶೀರ್ವಾದ ನಮಗಿದೆ. ಬಹುಶಃ ಅವನಿಗೆ ನಮ್ಮ ಕಬಡ್ಡಿ ಆಡಿದ 2 ದಿನದಲ್ಲಿ ಹರ್ನಿಯ ಆಪರೇಷನ್ ಆಯಿತು. 2 ದಿನದಲ್ಲಿ ಶಿಬಿರದಲ್ಲಿ ಅವನು ಅಡ್ಮಿಟ್ ಆದ. ನಮ್ಮ ಕಬಡ್ಡಿ ಆಡುವವರಿಗೂ ಕೂಡ ಏನಾಗಲಿಲ್ಲ. ಜೊತೆಗೆ ಇನ್ನೂ ಒಂದು ವಿದ್ಯಾರ್ಥಿ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಹೆಂಗೆ ಕ್ರಿಕೆಟ್ ಅಲ್ಲಿ ಕೊಂಡುಕೋತಾರೆ, ರೊಕ್ಕ ಕೊಟ್ಟು ಕೊಂಡುಕೋತಾರೆ ಬೇರೆಯವರು. ಪ್ರೋ ಕಬಡ್ಡಿಯಲ್ಲಿ ಅವನ ರೊಕ್ಕ ಕೊಟ್ಟು ತಂದುಕೊಂಡು ಪ್ರೋ ಕಬಡ್ಡಿ ಕೂಡ ಅವ ಆಡಿರ್ತಕ್ಕಂಥ ವಿದ್ಯಾರ್ಥಿ ಸಚಿನ್ ಚವಾಣ್. ಇಲ್ಲೇ ಮುಂದೆ ಆ ಪ್ರೋ ಕಬಡ್ಡಿಯಲ್ಲಿ ಕೂಡ ವಿದ್ಯಾರ್ಥಿ ಆ ಆಶೀರ್ವಾದದಿಂದ ಆ ಕಬಡ್ಡಿ ಆಡಿದ ನಂತರ ಅಷ್ಟೆಲ್ಲ ನೋವುಗಳಿದ್ರು ಕೂಡ ತಡೆಕೊಂಡು ಆ 2 ದಿನಕ್ಕೆ ಅವನ ಶಿಬಿರದಲ್ಲಿ ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡಿಕೊಂಡು ಮತ್ತೆ ಇವತ್ತಿನ ಈ ಸಮಾರಂಭಕ್ಕೆ ಬಂದಿದ್ದಾರೆ. ಆ ಅಂಬಾಬಾಯಿ ಆಶೀರ್ವಾದ ಅವನು ಇರಲಿ ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಮಾತಾಡ್ತಾ ಇದ್ದೇನೆ. ಅದರ ಜೊತೆಗೆ ಇನ್ನೊಬ್ಬ ಉತ್ತಮ ಹಿತಗಾರ ಅದನ್ನು ಕೂಡ ಪಡಿಸಿ ನಾವೇ ತಗೊಂಡಿವಿ, ಪರಶುರಾಮ್ ಪಡಿಸಾಲೆ. ಅವರಿಬ್ಬರು ಕೂಡ ಒಂದೇ. ಈಗ BA 2ನೇ ಸೆಮಿಸ್ಟರ್ ಅಧ್ಯಯನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಇನ್ನು 2 ವರ್ಷ ನಮ್ಮಲ್ಲಿ ಇರ್ತಾರೆ, ಆ ತಂಡದಲ್ಲಿ ಆಡ್ತಾರೆ. ಈಗ ಮೊದಲ ವರ್ಷದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳ ಒಳ್ಳೆಯ ವಿದ್ಯಾರ್ಥಿಗಳು ಇದ್ದಾರೆ ಅಂತ ಹೇಳಿ ಆ ಒಳ್ಳೆಯ ವಿದ್ಯಾರ್ಥಿಗಳಿಗೆ ಆಡಳಿತ ಮಂಡಳಿಯವರ ಸಹಕಾರ ಇದೆ ಅಂತ ಹೇಳಿ ನಾವು ಗೆಲ್ತೇವೆ ಹೊರತು ಆಡಳಿತ ಮಂಡಳಿಯವರ ಸಹಕಾರ ಇಲ್ಲ ಅಂದ್ರೆ ನಾವು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರ ಸಹಕಾರ ನಮಗೆ ಯಾವತ್ತೂ ಇದೆ. ಅವರ ಬೆಂಬಲದಿಂದ ನಾವು ಏನು ಬೇಕಾದ್ರೆ ಅವಶ್ಯ ಕೂಡಿ ಸರ್ ಇನ್ನೊಂದು ನಮ್ಮ ಸಂಸ್ಥೆಯವರು ಬೇರೆ ರಾಜ್ಯಕ್ಕೆ ಬೇರೆ ರಾಷ್ಟ್ರಕ್ಕೂ ಕೂಡ ನಮ್ಮ ವಿದ್ಯಾರ್ಥಿಗಳು ಹೋಗಿದ್ದಾರೆ. ಅಲ್ಲಿ ಹೋಗಿ ಬರ್ತಕ್ಕಂಥ ಖರ್ಚು ಕೂಡ
ನಮ್ಮ ಸಂಸ್ಥೆಯವರೇ ಬರೆಸಿದ್ದಾರೆ. ಅಂತೆಲ್ಲ ಯಾವ ಸಾಧನೆ ಮಾಡ್ತಾರೆ, ಅವನು ಬಡವಿದ್ದಾನೆ, ಅವನಿಗೆಲ್ಲ ಸಹಕಾರವು ಕೂಡ ಸಂಸ್ಥೆ ಇವತ್ತಿಗೂ ಕೂಡ ನಮಗೆ ಹಿಂದಿಸಲಿಲ್ಲ. ಆ ಸಂಸ್ಥೆಯವರ ಸಹಕಾರದ ಮುಖಾಂತರ ನಾವು ವಿಶ್ವವಿದ್ಯಾಲಯ ಮಟ್ಟದಲ್ಲಿ 273 ಕಾಲೇಜುಗಳಲ್ಲಿ ನಾವು ಕೂಡ ಕಡಿಮೆ ಇಲ್ಲ, ಅವರಿಗಿಂತ ಹೆಚ್ಚಿದ್ದೀವಿ. ಇನ್ನೂವರೆಗೆ ಎಷ್ಟೋ ಕಾಲೇಜುಗಳು ಬರೀ ಒಂದೇ ಒಂದು ಬ್ಯೂಗಳನ್ನು ಪಡ್ಕೊಳ್ಳಿಕ್ಕೆ ಆಗಿಲ್ಲ. ನಾವು 35 ಯೂನಿವರ್ಸಿಟಿ ಬ್ಯೂಗಳನ್ನು ಪಡ್ಕೊಂಡಿದ್ದೀವಿ. ಅದು ದೈಹಿಕ ಶಿಕ್ಷಕರು ಮತ್ತು ಆಡಳಿತ ಮಂಡಳಿಯವರ ವಿದ್ಯಾರ್ಥಿಗಳ ಶ್ರಮಕ್ಕೆ ಅನುಸಾರವಾಗಿ ಆಗಿದೆ. ನಿಮ್ಮೆಲ್ಲರ ಸಹಕಾರ ಸದಾ ಹೀಗೆ ಇರಲಿ, ಒಳ್ಳೆಯದಾಗಲಿ. ಇನ್ನೂ ನಮ್ಮ ಸಂಸ್ಥೆ ಬೆಳೆಯಲಿ, ಒಂದು ಬಿಟ್ಟು ಇನ್ನೂ ಏನಾಗಲಿ. ಈಗ PG MA ಆಗಿದೆ, ಮತ್ತೆ ಮುಂದೆ MCOM ಆಗಲಿ, ಇನ್ನು ಬೇರೆ ಬೇರೆ ವಿಚಾರಗಳಲ್ಲಿ ಸಂಸ್ಥೆ ಬೆಳೆಯಲಿ. ಇನ್ನು ಕೂಡ ಸಂಸ್ಥೆಯವರಿಗೆ ಹೊರಗಡೆ ಒಂದು ಜಾಗ ಹಿಡಿತಾ ಇದ್ದಾರೆ, ಅಲ್ಲಿ ಜಾಗ ಹಿಡಿದು ವಸತಿ ನಿಲಯಕ್ಕೆ ಬರುವಂತ ವಿದ್ಯಾರ್ಥಿಗಳಿಗೆ ಇರತಕ್ಕಂಥ ಯೋಜನೆಗಳು, ನೂರಾರು ಯೋಜನೆಗಳು ಆ ಸಂಸ್ಥೆಯ ಆಡಳಿತ ಮಂಡಳಿಯವರ ಯೋಜನೆಗಳಿದ್ದಾವೆ. ಆ ಎಲ್ಲ ಯೋಜನೆಗಳು ಆ ಅಂಬಾವಣಿ ಆಶೀರ್ವಾದ ಮುಖಾಂತರ ಎಲ್ಲವೂ ಯಶಸ್ವಿಯಾಗಲಿ. ಶಾಂತಚಿತ್ತರಾಗಿ ಯೋಚಿಸಿ, ಶಾಂತ ರೀತಿಯಲ್ಲಿ ವರ್ತಿಸಿ, ಹಾಗೆ ಮಾಡಿ. ನಮಗೂ ಒಂದು ಕಾಲ ಇತ್ತು, ನಾವು ನಿಮಗೆ ಕುಳಿತುಕೊಂಡು ಇವತ್ತು ನೀವೆಲ್ಲ ಹಾಗೆ ಖುಷಿ ಪಡ್ತಾ ಇದ್ದೀರಿ, ಸಂತೋಷ ಪಡ್ತಾ ಇದ್ದೀರಿ. ಸೊ ಆ ರೀತಿಯ ಖುಷಿ ಸಂತೋಷಗಳನ್ನು ಒಂದು ಕಾಲಕ್ಕೆ ನಾವು ಅನುಭವಿಸಿದ್ವಿ. ಇವತ್ತು ನನ್ನನ್ನು ಹೇಗೆ ಈ ಕರೆದಿದ್ದರಿಗೆ 4-6 ಮಾತುಗಳನ್ನು ಆಡಿ ಅಂತ ಹೇಳಿದಾರಲ್ಲ, ಹಾಗೆ ನಮಗೂ ಕೂಡ ಈ ಒಂದು 30-35 ವರ್ಷದ ಕೆಳಗೆ ಆ ಕಾಲಕ್ಕೆ ಹಿರಿಯರಾದಂಥ ಅನೇಕ ಜನ ಮಹನೀಯರನ್ನು ಕರೆಸಿ 4-6 ಒಳ್ಳೆಯ ಮಾತುಗಳನ್ನು ನಮಗೆ ಹೇಳಿಸಿದ್ದಾರೆ. ಈ ಸಂದರ್ಭದಲ್ಲಿ ತಾವು ಈ 3 ವರ್ಷದ ತಮ್ಮ ಶೈಕ್ಷಣಿಕ ಜೀವನವನ್ನು ಪೂರೈಸಿಕೊಂಡು ಮತ್ತೆ ಮುಂದಿನ ಜವಾಬ್ದಾರಿಗಳಿಗೆ ನಿಮ್ಮನ್ನು ನೀವು ಅಣಿಗೊಳಿಸಿಕೊಂಡು ಈ ಒಂದು ಮಹಾವಿದ್ಯಾಲಯಕ್ಕೆ ಒಂದು ಸಣ್ಣ ಗುಡ್ಬಾಯನ್ನು ಹೇಳಿ ಮುಂದಕ್ಕೆ ಹೋಗ್ತಾ ಇದೆ ಅಂತ ಒಂದು ಬಿಡುಗಡೆಯ ಸಮಾರಂಭ ಇದೆ. ನಿಮಗೆಲ್ಲರಿಗೂ ಒಂದೆರಡು ಪ್ರಶ್ನೆಗಳನ್ನು ಕೇಳುವುದರ ಮೂಲಕ, ಒಂದೆರಡು ಮಾತುಗಳನ್ನು ಹೇಳುವುದರ ಮೂಲಕ ನನ್ನ ಮಾತನ್ನು ಮುಗಿಸ್ತೀನಿ. ಯಾಕಂದರೆ ನಿಮಗೆಲ್ಲರಿಗೂ ಸಾಂಸ್ಕೃತಿಕ ಸಂಜೆಯ ಖುಷಿಯನ್ನು ಅನುಭವಿಸಬೇಕು ಅನ್ನುವಂಥ ಒಂದು ಉತ್ಸುಕತೆ ಇದೆ. ಈ ಸಂದರ್ಭದಲ್ಲಿ ನಾನು ನಿಮಗೆಲ್ಲರಿಗೂ ಭಾರವಾಗುವಂಥ ಮಾತುಗಳನ್ನು ಆಡಲಾರೆ. ಒಂದೆರಡು ಪ್ರಶ್ನೆಗಳು ಏನು ಅಂದರೆ, ನಿಮ್ಮನ್ನೇ ಎಲ್ಲರನ್ನೂ ಕೇಳೋದು, ಯಾರಾದರೂ ಒಬ್ರು ಹೇಳ್ಬೋದು, ಇಲ್ಲ ಎಲ್ಲರೂ ಹೇಳ್ಬೋದು. ಸಿನಿಮಾ ಎಷ್ಟು ಆಸೆ ಮುಗಿಯಿತ? ಹೇಳ್ಬೋದು. 1.5 ತಾಸಿನ ಸಿನಿಮಾ ಇರ್ಬೋದು, 2 ಇರ್ಬೋದು, 2 ಇರ್ಬೋದು, 3 ಇರ್ಬೋದು, 3.5 ಇರ್ಬೋದು. ಬಹಳ ಸಂತೋಷ. ಆದರೆ ಇದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ನಿಮಗೆ, ಜೀವನ ಎಷ್ಟು ತಾಸಿಗೆ ಮುಗಿಯುತ್ತೆ ಅಂತ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಆತ್ಮೀಯರೇ, ಜೀವನ ಸಿನಿಮಾ ಅಲ್ಲ. ಜೀವನ ಇದೆಯಲ್ಲ, ಅದು ಸಿನಿಮಾ ಅಲ್ಲ. ಸಿನಿಮಾ 3 ತಾಸಿಗೆ ಮುಗಿಯುತ್ತೆ. ಯಾವುದೋ ಒಂದು ಸಿನಿಮಾ ನೋಡೋಕೆ ಹೋಗಿರ್ತೀರಿ, ಅಲ್ಲಿ ಹೀರೋ ಒಬ್ಬ ಏನೋ ಹೇರ್ ಸ್ಟೈಲ್ ಮಾಡಿರ್ತಾನೆ, ಇನ್ನೊಂದು ಯಾವುದೋ ಡೈಲಾಗ್ ಹೊಡಿತಾನೆ, ಮತ್ತಿನ್ಯಾರೋ ಯಾರನ್ನೋ ಲವ್ ಮಾಡ್ತಾನೆ, ಇನ್ಯಾರನ್ನೋ ಕುಂದಿಸ್ಕೊಂಡು ಓಡಾಡ್ತಾನೆ. ಸೊ ಅದೆಲ್ಲ ಆ ಸಿನಿಮಾ ಟಾಕೀಸ್ನಲ್ಲಿ ಮಾತ್ರ ಚಂದ. ಅದೆಲ್ಲ ಸಿನಿಮಾ ಟಾಕೀಸ್ನಲ್ಲಿ ಮಾತ್ರ ಚಂದ. ಜೀವನದಲ್ಲಿ ಸಿನಿಮಾ ಟಾಕೀಸ್ನಲ್ಲಿ ಏನು ನೋಡ್ತೀರಲ್ಲ, ಅದೆಲ್ಲ ಸಿನಿಮಾ ಜೀವನದಲ್ಲಿ ಚಂದ ಅಂತ ಕಾಣಿಸಲ್ಲ. ಕೆಲವರಿಗೆ ಲೈಕ್ ಆಗ್ಬೋದು, ಭಾಳ ಜನರಿಗೆ ಲೈಕ್ ಆಗಲಿಕ್ಕಿಲ್ಲ. ಸೊ ಆ ಕಾರಣದಿಂದ ದಯವಿಟ್ಟು ನಿಮ್ಮೆಲ್ಲರಲ್ಲಿ ಒಂದು ಬೋಧನೆಯ ಶಕ್ತಿ ಇದೆ. ಎಲ್ಲರೂ ಯುವಕರು ನೀವು. ಸ್ವಾಮೀಜಿಯವರು, ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಯುವಕರ ಕೈಗೆ ದೇಶ ಕೊಡಿಯಲ್ಲಿ. ನಮ್ಮ ಗುರುಗಳು ನಮಗೊಂದು ಮಾತು ಹೇಳ್ತಾ ಇದ್ರು, ಯುವಭ್ಯೋ ನಮಃ ಅಂತ. ಹಾಗೆ ನೀವೆಲ್ಲರೂ ಗುರುಭ್ಯೋ ನಮಃ ಅಂತ ಹೇಳ್ತೀರಲ್ಲ, ಹಾಗೆ ಯುವಭ್ಯೋ ನಮಃ ಅಂದರೆ ಯುವಕರಿಗೆ ನಮಸ್ಕಾರ ಅಂತ. ಇವತ್ತು ನಾವು ಈ ದೇಶವನ್ನು ಮುಕ್ತರ ಕೈ ಕೊಟ್ಟು ಸಾಕಾಗಿದೆ ನಮಗೆ. ಇನ್ಮೇಲೆ ಯುವಕರ ಕೈಗೆ ಕೊಡಬೇಕು. ಆದರೆ ಯುವಕರ ಕೈಗೆ ಕೊಡಬೇಕು ಅಂದರೆ ಎಂಥ ಯುವಕರ ಕೈಗೆ ಕೊಡಬೇಕು? ದರ್ಶನ್ ಕೈ ಕೊಡಬೇಕಾ? ಅದೇನಿದ್ರು ಕೂಡ ಸಿನಿಮಾದಲ್ಲಿ ಮಾತ್ರ ಚಂದ. ಇವತ್ತು ವಿವೇಚನೆಯನ್ನು ಕಳೆದುಕೊಂಡು ನಿಮಗಾಗಿಯೇ ಮಾತಾಡ್ತಾ ಇರೋದು. ನಾನು ನಿಮಗಾಗಿ ಮಾತಾಡ್ತಾ ಇರೋದು. ದಯವಿಟ್ಟು ನನ್ನ ಮಾತನ್ನು ಕೇಳಿದರೆ ಭವಿಷ್ಯದಲ್ಲಿ ನಿಮಗೆ ಉಪಯೋಗ ಆಗುವುದು. ವಿವೇಚನೆಯನ್ನು ಕಳೆದುಕೊಂಡು ನೆಲದ ಕಾನೂನುಗಳನ್ನೆಲ್ಲ ಧಿಕ್ಕರಿಸಿ ಏನಾದರೂ ಆವೇಶದಲ್ಲಿ ನಾವು ಒಂದು ಕೆಲಸ ಮಾಡಿಬಿಟ್ರೆ
ಅದರ ಪರಿಣಾಮ ಏನಾಗುತ್ತೆ ಅನ್ನೋದಕ್ಕೆ ಇವತ್ತಿನ ಮಾಧ್ಯಮಗಳು, ಇವತ್ತಿನ ನ್ಯೂಸ್ ಪೇಪರ್ಸ್, ಟಿವಿಗಳು ದಿನನಿತ್ಯ ಬೆಳಗಿನ ಸಂಜೆವರೆಗೂ ಬರೀ ಕ್ರೈಮ್ ನ್ಯೂಸ್ಗಳು, ಬರೀ ಅಪರಾಧದ ಸುದ್ದಿಗಳು, ಮನಸ್ಸಿಗೆ ಏನೇನು ನೋವಾಗಬೇಕಲ್ಲ ಅಂತಹ ಸುದ್ದಿಗಳನ್ನೇ ಬೆಳಗಿನ ಸಂಜೆವರೆಗೂ ನಾವು ಇವತ್ತು ಕೇಳೋ ಹಾಗಾಗಿದೆ. ಸೊ ದಯವಿಟ್ಟು ನೀವೆಲ್ಲರೂ ಅತ್ಯಂತ ಶಕ್ತಿಶಾಲಿಯಾಗಿದ್ದೀರಿ. ಮೇಲಾಗಿ ನೀವೆಲ್ಲರೂ ತುಂಬ ಒಳ್ಳೆಯವರಿದ್ದೀರಿ. ಇಲ್ಲಿ ನಮ್ಮ ವಿಠಲ್ ಮಾತಾಡುವಾಗ ಒಂದು ಮಾತು ನನಗೆ ಬಹಳ ಖುಷಿ ಆಯಿತು. ನಾವು ಓಡಾಡೋರು ಅಂತ, ಇದು ಏನು ಸುಮ್ಮನೆ ಸಾಮಾನ್ಯವಾದ ಮಾತಲ್ಲ. ಯಾಕೆಂದರೆ ಒಂದು ಕಾಲದಲ್ಲಿ ವಿಠಲ್ನಾಗಿ ನಾನು ತುಂಬ ಓಡಾಡನಾಗಿದ್ದೆ. ಅದು ಎಷ್ಟು ಅಂದರೆ ಅದು ಹೇಳ್ಬಾರ್ದು ಅದ್ರ ಕಥೆನ. ಆದರೆ ನನ್ನ ಸುಕೃತ ಏನು ಅಂದರೆ ನನಗೆ ಭಾಳ ಒಳ್ಳೆ ಗುರುಗಳು ಸಿಕ್ಕರು. ನಾನು ಎಲ್ಲೆಲ್ಲಿ ತಪ್ಪು ಮಾಡ್ತಾ ಇದ್ದೆ ಆ ಎಲ್ಲ ಸಂದರ್ಭದಲ್ಲಿ ನನ್ನನ್ನು ಹಿಡಿದು, ತಮ್ಮ ಇದು ನೀನು ಮಾಡೋ ಕೆಲಸ ಅಲ್ಲ, ನಿನ್ನಂಥ ಹುಡುಗ ಇಂಥ ಕೆಲಸ ಮಾಡಬಾರ್ದು, ಹೀಗೆಲ್ಲ ಹೆಜ್ಜೆ ಹೆಜ್ಜೆಗೆ ಹೊತ್ತಿಗೆ ನನಗೆ ಅವರು ಹೇಳಿದ ಕಾರಣದಿಂದ, ನನ್ನನ್ನು ಎಚ್ಚರಿಸಿದ ಕಾರಣದಿಂದ ಇವತ್ತು ನಿಮ್ಮಂಥ ನೂರಾರು ಜನ ವಿದ್ಯಾರ್ಥಿಗಳು, ಸಾವಿರ ಅಂದ್ರೂ ಪರವಾಗಿಲ್ಲ, ಕಳೆದ 26 ವರ್ಷದಲ್ಲಿ ಅನೇಕ ಜನ ಮಕ್ಕಳ ಹಣೆ ಬರಹಗಳನ್ನು ಬರೆಯುವಂಥ ಒಂದು ಸೌಭಾಗ್ಯ ನನಗೆ ನನ್ನ ಗುರುಗಳ ಕಾರಣದಿಂದ ಸಿಕ್ಕಿದೆ. ಇಲ್ಲಿ ಕುಳಿತಿರುವಂಥ ನೀವೆಲ್ಲರೂ ಒಬ್ಬೊಬ್ಬರು ಅದ್ಭುತ. ಪ್ರಕೃತಿ, ಪರಮಾತ್ಮ, ನಿಮ್ಮ ತಂದೆ ತಾಯಿಗಳು ನಿಮಗೆ ಎಲ್ಲವನ್ನೂ ಕೊಟ್ಟಿದ್ದಾರೆ. ವಿಶೇಷವಾಗಿ ನಾನು ತಿಳಿದ ಮಟ್ಟಿಗೆ ಇಲ್ಲಿ ಯಾರು ಅಂಗವಿಕಲ ವಿದ್ಯಾರ್ಥಿಗಳು ಇಲ್ಲ ಅಂತ ನಾನು ಭಾವಿಸಿದ್ದೀನಿ. ನಿಮಗೇನು ಈ ಶಕ್ತಿ ಇದೆಯಲ್ಲ, ಕೇಳಿ ದಯವಿಟ್ಟು ಕೇಳಿ, ನಿಮಗೇನು ಶಕ್ತಿ ಇದೆಯಲ್ಲ, ಈ ಶಕ್ತಿಯನ್ನ ದಯವಿಟ್ಟು ಒಳ್ಳೆಯದಕ್ಕಾಗಿ ಬಳಸ್ಕೊಳ್ಳಿ. ನೀವೇ ಪೇಟೆಗೆ ಹೋಗ್ತೀರಿ, ಇನ್ನೊಂದು ಸಣ್ಣ ಪ್ರಶ್ನೆ ಕೇಳಿ ನಾನು ಮಾತು ಮುಗಿಸ್ತೀನಿ. ನೀವೇ ಪೇಟೆಗೆ ಹೋಗ್ತೀರಿ, ಒಂದು ವಾಚ್ ತಗೋಬೇಕಂತೀರಿ, ಒಂದು ಶೂಸ್ ತಗೋಬೇಕಂತೀರಿ, ಒಂದು ಮೊಬೈಲ್ ತಗೋಬೇಕಂತೀರಿ, ಅಥವಾ ಒಂದು ಬಟ್ಟೆ ತಗೋಬೇಕು ಅಂತೀರಿ. ಯಾರಾದರೂ ಹೊಸ ಬಟ್ಟೆಯನ್ನು ತಗೋತೀರಾ? ನೀವು ಯಾರಾದರೂ ಹರಿದ ಬಟ್ಟೆಯನ್ನು ತಗೋತೀರಾ? ಒಂದು ಗ್ಲಾಸ್ ಹೊಡೆದಿರುವಂಥ ವಾಚನ್ನು ನೀವು ಏನಾದರೂ ಯಾರಾದರೂ ತಗೋತೀರಾ? ಬೆಲ್ಟ್ ಆಗಿರೋ ವಾಚನ್ನು ತಗೋತೀರಾ? ಅಥವಾ ಸೋಲ್ ಕಿತ್ತಿರೋ ಶೂಸ್ ತಗೋತೀರಾ? ನೀವು ತಗೊಳ್ಳಲ್ಲ. ಯಾಕೆ? ಅವನೇನಾದ್ರು ಅಂಗಡಿಯವನು ಅಂತ ಒಂದು ವಸ್ತು ನಿಮ್ಗೆ ಕೊಡಕ್ಕೆ ಬಂದರೆ ನೀನೇನು ನನ್ನ ಪುಕ್ಷತೆ ಕೊಡ್ತಾ ಇಲ್ಲ, ನೀನು ರೊಕ್ಕ ಕೊಡ್ತಾ ಇದ್ದೀನಿ, ಒಳ್ಳೆಯದನ್ನು ಕೊಡು ಅಂತ ಹೇಳ್ತೀರ. ಈ ಸಮಾಜನೂ ಕೂಡ ಹಾಗೇನೆ, ಈ ಸಮಾಜನೂ ಕೂಡ ಹಾಗೇನೆ. ನೆನ್ಪಿಟ್ಕೊಳ್ಳಿ, ಯಾರ ಹತ್ರ ಒಳ್ಳೆತನ ಇರ್ತದೆ, ಯಾರು ಬದುಕ್ತಾರೆ, ಯಾರಿಗೆ ಉಪಯುಕ್ತತೆ ಇದೆ ಅಂಥವ್ರನ್ನು ಮಾತ್ರ ಮಾತಾಡಿಸುತ್ತೆ இந்த ಸಮಾಜ. ಎಲ್ಲರನ್ನೂ ಸಮಾಜ ಮಾತಾಡ್ಸಕ್ ಹೋಗಲ್ಲ, ಎಲ್ಲರಿಗೂ ಇಂಥ ಅವಕಾಶಗಳು ಸಿಗಲ್ಲ. ಇಲ್ಲೇ ನೀವು ಮಹಿಳೆಯರೆಲ್ಲ ಕುತ್ಕೊಂಡಿದಾರಲ್ಲ, ಇಂಥ ಅವಕಾಶಗಳು ಎಲ್ಲರಿಗೂ ಸಿಗಲ್ಲ. ಇವರಿಂದ ಈ ಸಮಾಜಕ್ಕೆ ಉಪಯುಕ್ತತೆ ಇದೆ, ಇವರಿಂದ ಒಳ್ಳೇದಾಗುತ್ತೆ, ಕಲ್ಯಾಣ ಆಗುತ್ತೆ ಅನ್ನುವಂಥ ನಂಬಿಕೆ, ಭರವಸೆ, ವಿಶ್ವಾಸಗಳು ಮೂಡಿದಾಗ ಮಾತ್ರ ಮನುಷ್ಯನಿಗೆ ಅವಕಾಶಗಳು ಸಿಗ್ತವೆ. ಸೊ ಆ ಕಾರಣದಿಂದ ನಿಮಗೆ ಬಹಳ ದೊಡ್ಡ ಅವಕಾಶಗಳಿದ್ದಾವೆ. ನಿಮ್ಮ ಕಣ್ಣೆದುರಿಗೆ ಇಲ್ಲಿಗೆ ಎಲ್ಲ ಮುಗಿತು ಅಂತಲ್ಲ, ಬಹಳ ದೊಡ್ಡ ಅವಕಾಶಗಳಿದ್ದಾವೆ. ಅದು ಧಾರವಾಡದಿಂದ ಊರಿನಲ್ಲಿ ಇರೋದು, ಧಾರವಾಡದಿಂದ ಊರಿನಲ್ಲಿ ಓದೋದು, ಬದುಕನ್ನು ಕಟ್ಕೊಳ್ಳೋದು. 7 ವಿಶ್ವವಿದ್ಯಾಲಯಗಳಿದ್ದಾವೆ ಊರಿನಲ್ಲಿ. ಬಹುತೇಕ ಉತ್ತರ ಕರ್ನಾಟಕದಲ್ಲಿ ಯಾವ ಊರುಗಳಲ್ಲೂ ಇಲ್ಲ, ನನ್ನ ತಿಳಿದ್ಮಟ್ಟಿಗೆ ದಕ್ಷಿಣ ಭಾರತದ ಯಾವ ಊರುಗಳಲ್ಲೂ ಇಲ್ಲ. ಸೊ ಆ ಕಾರಣದಿಂದ ಇರುವ ಸಮಯವನ್ನ, ಇರುವ ಶಕ್ತಿಯನ್ನ ಯಾರು ದಯವಿಟ್ಟು ಮಿಸ್ಯೂಸ್ ಮಾಡ್ಕೋಬೇಡಿ, ಯೂಸ್ ಮಾಡ್ಕೊಳ್ಳಿ. ಮತ್ತು ನಿಮಗೊಂದು ನೆನಪಿರಲಿ, ಯಾರಾದರೂ ನಾವೇನಾದರೂ ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂದರೆ ಖಂಡಿತವಾಗಿಯೂ ಕೂಡ ಸಮಾಜದ ಅನೇಕ ಜನ ನಮಗೆ ಬೆಂಬಲ ಕೊಡ್ತಾರೆ. ಇಲ್ಲೇ ನಾನು ಧಾರವಾಡಕ್ಕೆ ಬಂದಾಗ ನನಗೆ ತುಂಬ ಕಷ್ಟ ಇತ್ತು. ನನಗೆ ಹಾಸ್ಟೆಲ್ ಜೀವನ ಆಗ್ತಾ ಇರಲಿಲ್ಲ. ಹೀಗಾಗಿ ನಾನು ಹಾಸ್ಟೆಲ್ ಬಿಟ್ಟು ನಮ್ಮ ಊರಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡಿದಾಗ ನಮ್ಮ ಮಾವ ಒಬ್ಬರು ಇದೇ ಸಂಸ್ಥೆಯಲ್ಲಿ ಓದಿ ಅಸಿಸ್ಟೆಂಟ್ ಕಮಿಷನರ್ ಆಗಿ, ಡೆಪ್ಯೂಟಿ ಕಮಿಷನರ್ ಆಗಿ ರಿಟೈರ್ಡ್ ಆದಂಥವ್ರು ಕಮರ್ಷಿಯಲ್ ಟ್ಯಾಕ್ಸ್ನಲ್ಲಿ. ಅವ್ರಿಗೆ ಹೋಗಿ ನಾನು ಭೇಟಿಯಾದಾಗ ಅವ್ರು ಹೇಳಿದರು, ಇಲ್ಲ ನಾನು ಯೂನಿವರ್ಸಿಟಿಗೆ ಬರ್ತೀನಿ ನಡಿ ಅಂತ. ಅವರು ನನ್ನ ಜೊತೆಗೆ ನಾರಾಯಣಪುರದಿಂದ ವಿಶ್ವವಿದ್ಯಾಲಯದವರೆಗೂ ನಡ್ಕೊಂಡು ಬಂದರು. ಅವಾಗ ವಿಶ್ವವಿದ್ಯಾಲಯದಲ್ಲಿ ಫಣಿರಾಮ್ ಅಂತ ಒಬ್ಬ ರಿಜಿಸ್ಟ್ರಾರ್ ಇದ್ದರು, KS ಆಫೀಸರ್, ಮುಂದೆ ಮಂಡ್ಯದ ಜಿಲ್ಲಾಧಿಕಾರಿ, ಮುಂದೆ ಸರ್ಕಾರದಲ್ಲಿ ಸೆಕ್ರೆಟರಿ ಆಗಿ ರಿಟೈರ್ಡ್ ಆದವರು. ಇವರು ನಾಳೆ ಹೋದ ತಕ್ಷಣ ಅವ್ರು ಹೊರಗಡೆ ಬಂದು ಇವರನ್ನು ಕೈ ಹಿಡಿದು ಒಳಗಡೆ ಕರ್ಕೊಂಡು ಹೋದ್ರು. ಸಾಹೇಬ್ ನೀನಾಗಿ ಇವ್ರಿಗೂ ಬರಕ್ಕೆ ಹೋಗಿದ್ರಿ, ಏನು ಕೆಲಸ ಇತ್ತು? ನಾನು ಕೇಳಿದೆ, ಇವ್ರಿಗೆ ಏನು ಪರಿಚಯ? ಅವಾಗ ಅವರು ಫಣಿರಾಮ್ ಸಾಹೇಬ್ ಹೇಳಿದ್ರು, ಇವರು ನನಗೆ ಮೊದಲು ಟ್ರೈನಿಂಗ್ ಕೊಟ್ಟಂಥವ್ರು, ಇಲಾಖೆ ಸೇರಿದಾಗ ನನಗೆ ಮೊದಲು ಟ್ರೈನಿಂಗ್ ಕೊಟ್ಟಂಥವ್ರು, ಇವ್ರನ್ನ ಯಾಕೆ ಕರ್ಕೊಂಡು ಬಂದಿದೆ ಅಂತ ನಾನು ನನ್ನ ಸಮಸ್ಯೆ ಹೇಳಿದಾಗ ನನಗೊಂದು ನಾವೇ ಅಡುಗೆ ಮಾಡಿಕೊಂಡು ಊಟ ಮಾಡುವಂಥ ಒಂದು ಹಾಸ್ಟೆಲ್ ಕೊಟ್ಟರು ನಮಗೆ, ಕಿಚನೆಟ್ ಹಾಸ್ಟೆಲ್ ಅಂತ. ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಕೆಲವು ಜನ ವಿದ್ಯಾರ್ಥಿಗಳಿಗೆ ಸಿಗುವಂಥ ಒಂದು ಹಾಸ್ಟೆಲ್. ಭಾಳ ಏನು ವಿದ್ಯಾರ್ಥಿಗಳಿರಲ್ಲ, ನಾವು ಬರೀ 40 ಜನರಿಗೆ ಇಂಡಿಪೆಂಡೆಂಟ್ ರೂಮ್ ಇರುತ್ತೆ, ಅಟ್ಯಾಚ್ಡ್ ಒಂದು ಕಿಚನ್ ಇರುತ್ತೆ, ಒಂದು ವಾಶ್ರೂಮ್ ಇರುತ್ತೆ. ಸೊ ಅಂಥ ರೂಮ್ ಕೊಟ್ಟಾಗ ರೂಮ್ ಏನೋ ಸಿಕ್ತು, ಅಡುಗೆ ಮಾಡ್ಕೋಬೇಕಲ್ಲ, ಅಡುಗೆ ಮಾಡ್ಕೊಳ್ಳೋಕ್ಕೆಲ್ಲ ಕೈ ದುಡ್ಡು ಬೇಕು, ರೇಷನ್ ಬೇಕು, ಹೊರಗಡೆ ಅಂತೂ ಊಟ ಮಾಡೋಕೆ ಆಗ್ತಾ ಇಲ್ಲ. ಅವಾಗ ಇಲ್ಲೇ ನನ್ನ ಒಬ್ಬ ಸಹೋದರ ಓದ್ತಾ ಇದ್ದ. ನಾನು ಹೇಳಿದಾಗ, ಇಲ್ಲಿ ನಿಮ್ಮ ಎದುರಿಗೇನೆ ಇವು ಇದ್ದಾರೆ, ನಮಗೆ ಅನ್ನ ಆಗಿರುವಂಥ ಪುಣ್ಯಾತ್ಮ ಮಂಜುನಾಥ್ ಕಿರಾಣಿ ಸ್ಟೋರ್ ಅಂತ ಒಂದು ಕಿರಾಣಿ ಸ್ಟೋರ್ ಇದೆ. ಅವನು ಹೋಗಿ ಅವ್ರನ್ನ ಪರಿಚಯ ಮಾಡಿದ. ನಾನು ಹೇಳಿದೆ, ನನ್ನ ಕೈ ದುಡ್ಡಿಲ್ಲ.
ಅವರು ಒಂದು ಮಾತು ಹೇಳಿದ್ರು, ದುಡ್ಡು ಯಾರಿಗೆ ಕೇಳಿದ್ದಾರೆ ನಿಮಗೆ, ನೀವು ಓದ್ಲಿಕ್ಕೆ ಬಂದಿರಿ, ರೇಷನ್ ತಗೊಂಡು ಹೋಗಿ. ಎಷ್ಟು ಅಂದರೆ ಒಂದೊಂದು ಬಾರಿ 3 ತಿಂಗಳು ನಾವು ಅವ್ರಿಗೆ ಹಣ ಕೊಡ್ತಾ ಇರಲಿಲ್ಲ, ಆದರೂ ಕೂಡ ನಮ್ಗೆ ರೇಷನ್ ಕೊಡ್ತಾ ಇದ್ರು. ಇವತ್ತು ನೆನೆಸ್ಬೇಕು, ನಾನು ಯಾವ ಕುಲದವನು, ಅವ್ರು ಯಾವ ಕುಲದವನು, ನಾನು ಯಾವ ಕುಲದವನು, ಅವ್ರು ಯಾವ ಕುಲದವನು ಗೊತ್ತಿಲ್ಲ, ಇವತ್ತಿಗೂ ಗೊತ್ತಿಲ್ಲ. ಆದರೆ ನಮ್ಮ ಮೇಲೆ ಒಂದು ವಿಶ್ವಾಸ, 3 ತಿಂಗಳಾದರೂ ಈ ಮನುಷ್ಯ ಮುಳುಗಿಸೋದಿಲ್ಲ, ನಮ್ಗೆ ಕಟ್ಟಾಕೋದಿಲ್ಲ, ನಮ್ಮ ಹಣ ನಮ್ಗೆ ಬರುತ್ತೆ. ಅವ್ರಿಗೆ ಯಾಕೆ ಗೊತ್ತಿತ್ತು ಗೊತ್ತಿಲ್ಲ, ಆದರೆ ಇವತ್ತು ಅವರೆಲ್ಲ ನಮಗೆ ಅಂತ ಸಹಕಾರ ನೀಡಿದ ಕಾರಣದಿಂದ ಇವತ್ತು ದಿನನಿತ್ಯ 500 ಜನ ವಿದ್ಯಾರ್ಥಿಗಳು ನನ್ನಲ್ಲಿ ಊಟ ಮಾಡ್ತಾರೆ. ಆ ಪುಣ್ಯಾತ್ಮನಿಗೆ ಇವತ್ತು ನಾನು ನೆನೆಸ್ಬಿಟ್ಟು ಎಲ್ಲರೂ, ನಾನು ಆಮೇಲೆ ಅನೇಕ ಬಾರಿ ಅವರು ಹೋಗಿ ನನ್ನ ವಿಶೇಷ ಕೃತಜ್ಞತೆಗಳನ್ನೆಲ್ಲ ಸಲ್ಲಿಸಿದೆ. ಯಾಕೆ ನಿಮಗೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಒಂದು ಒಳ್ಳೆ ಕೆಲಸ ಮಾಡ್ತೀರಿ, ನೀವು ಸರಿಯಾದ ದಾರಿಯಲ್ಲಿ ಹೋಗ್ತೀರಿ ಅಂತ ನಿಮ್ಮ ಸುತ್ತಿರೋರಿಗೆ ಏನಾದರೂ ಅನಿಸಿದ್ರೆ, ನಾನು ಜನರಿಗೆ ಗೊತ್ತಾದರೆ ಖಂಡಿತ ನಿಮಗೆ ಹೆಲ್ಪ್ ಮಾಡ್ತಾರೆ, ಖಂಡಿತ ಜನ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಹಣ ಇಲ್ಲ ಅಂತ ಯಾರು ತಕರಾರು ಮಾಡಬೇಕಾಗಿಲ್ಲ, ಪುಸ್ತಕ ಇಲ್ಲ ಅಂತ ಯಾರು ತಕರಾರು ಮಾಡಬೇಕಾಗಿಲ್ಲ, ನಮ್ಗೆ ಯಾರು ಹೇಳ್ಕೊಡೋರಿಲ್ಲ ಅಂತ ತಕರಾರು ಮಾಡಬೇಕಾಗಿಲ್ಲ, ನಮಗೆ ಮಾರ್ಗದರ್ಶನ ಇಲ್ಲ, ಏನಿಲ್ಲ, ಬೇಕಾದಷ್ಟು ಜನ ಇದ್ದಾರೆ, ಆದರೆ ಉಪಯೋಗ ತಗೊಳ್ಳೋರಿಲ್ಲ. ನಾನು ಈಶ್ವರನ ಕಾಲೇಜಿನ ಪ್ರಿನ್ಸಿಪಾಲ್ ಆದಮೇಲೆ ನನಗೆ ಅನಿಸಿದ್ದೇನು ಅಂದರೆ, ಈ ಜಗತ್ತಿನಲ್ಲಿ ಸಹಾಯ ಮಾಡೋರು ಬೇಕಾದಷ್ಟು ಜನ ಇದ್ದಾರೆ, ಆದರೆ ಸದುಪಯೋಗ ಮಾಡ್ಕೊಳ್ಳೋರು ಯಾರು ಇಲ್ಲ. ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಆಗಿದೆ. ಇವಾಗ ನೀವು ಹೇಗೆ ಆನ್ಯುವಲ್ ಡೇ ಕಾರ್ಡ್ ಕಳಿಸ್ತಿರಲ್ಲ, ನನ್ನ ಆತ್ಮೀಯ ಸ್ನೇಹಿತ ನಮ್ಮ ಅಧ್ಯಾಪಕರು ಇಲ್ಲೇ ನನ್ನ ಜೊತೆ ಇದ್ದಾರೆ, ನಾನು ಒಂದು ಆನ್ಯುವಲ್ ಡೇ ಕಾರ್ಡ್ ಕಳಿಸಿದ್ರೆ ಕನಿಷ್ಠ 3-4 ಲಕ್ಷ ರೂಪಾಯಿ ನನಗೆ ದಾನ ಬರ್ತೇನೆ. ಆ ಕಾರ್ಡ್ ನೋಡ್ಬಿಟ್ಟು ನಾವು ಒಂದು 50,000 ಸ್ಕಾಲರ್ಶಿಪ್ ಕೊಡ್ತೀವಿ, ನಾವು 1 ಲಕ್ಷ ಸ್ಕಾಲರ್ಶಿಪ್ ಕೊಡ್ತೀವಿ ನೋಡಿ, ನಾವೇನು ಹೇಳಿರಲ್ಲ ಬಿಟ್ಟಿರಲ್ಲ. ಹೀಗೆ ಸುಮಾರು ಈ ಒಂದು 8-10 ವರ್ಷಗಳಲ್ಲಿ ಒಂದು 35 ಲಕ್ಷ ರೂಪಾಯಿ ಯಾರ್ಯಾರೋ ದಾನಿಗಳು ನೇರ ಅಲ್ಲಿ ಡಿಪಾಸಿಟ್ ಮಾಡಿಕೊಟ್ಟಿದ್ದಾರೆ. ಅದು ಬಿಟ್ಟು ಒಂದು 4-5 ಲಕ್ಷ ರೂಪಾಯಿ ಇನ್ಯಾರೋ ನಮಗೆ ಹಣ ಕಳಿಸ್ತಾರೆ, ಇಲ್ಲ ಓದೋ ಮಕ್ಕಳಿಗೆ ನೀವು ಸಹಾಯ ಮಾಡಿ, ಯಾರಿಗಾದ್ರೂ ತುಂಬಾ ಕಷ್ಟ ಇದ್ರೆ ಅವ್ರಿಗೆ ಸಹಾಯ ಮಾಡಿ, ಚೆನ್ನಾಗಿ ಓದಿಸಿ ಅವ್ರನ್ನ ಅಂತ ಹೇಳ್ತಾರೆ. ಹೀಗಾಗಿ ಈ ಸಂಸ್ಥೆ ಇದೆಯಲ್ಲ, ಈ ಸಂಸ್ಥೆಯ ಆರಂಭದ ಕಷ್ಟಗಳನ್ನ ಒಂದು 30 ವರ್ಷಗಳ ಹಿಂದೆ ಈ ಸಂಸ್ಥೆಯ ಕಷ್ಟ ಏನಿತ್ತು ಅನ್ನೋದನ್ನ ನಾನು ಇದೇ ಊರಿನಲ್ಲಿದ್ದು ಬಲ್ಲವನು. ಇವತ್ತು ನಿಮಗೆ ಎಲ್ಲರಿಗೂ ಒಂದು ಒಳ್ಳೆ ಆಡಳಿತ ಮಂಡಳಿ ಕೊಟ್ಟಿದೆ. ಇವತ್ತು ಇಷ್ಟೊಂದು ಸೌಕರ್ಯಗಳು ಇದೆಲ್ಲ ನಿರ್ಮಾಣವಾಗಿದ್ದಾವೆ, ಇಷ್ಟನ್ನೆಲ್ಲ ಮಾಡೋದಿದೆಯಲ್ಲ, ಇದೇನು ಅಷ್ಟು ಸುಲಭವಾದ ಕೆಲಸ ಇಲ್ಲ. ಯಾಕಂದ್ರೆ ನಾನು ಕೂಡ ಒಂದು ಸಂಸ್ಥೆಯನ್ನು ಕಟ್ಟಿದಂಥವ್ರು. ಬರಿಗೈಯಿಂದ ಇವತ್ತು ಧಾರವಾಡದಲ್ಲಿ ಒಂದು 35 ಕೋಟಿ ರೂಪಾಯಿಗಳ ಸಂಸ್ಥೆ, ನಮ್ಮ ಸಂಸ್ಥೆಗೆ ನಾನು ಮಾಡಿಕೊಟ್ಟಿರುವಂಥ ಒಂದು ಇನ್ಫ್ರಾಸ್ಟ್ರಕ್ಚರ್. ಒಂದು ಕಾಲ ಹೇಗಿತ್ತು ಅಂದರೆ 2002ರಲ್ಲಿ ನಾನು ಆ ಕಾಲೇಜ್ ಪ್ರಿನ್ಸಿಪಾಲ್ ಆದಾಗ 500 ರೂಪಾಯಿ ನಮ್ಮ ಬ್ಯಾಂಕ್ನಲ್ಲಿ 500 ರೂಪಾಯಿ ನಮಗೆ ಡಿಪಾಸಿಟ್ ಮಾಡಿ ಒಂದು SB ಅಕೌಂಟ್ ಓಪನ್ ಮಾಡಲಿಕ್ಕೂ ಕೂಡ ಶಕ್ತಿ ಇರಲಿಲ್ಲ. ಇವತ್ತು ಸುಮಾರು 400 ಜನ ವಿದ್ಯಾರ್ಥಿಗಳಿಗೆ ಒಂದು ಹಾಸ್ಟೆಲ್ ಇದೆ, 200 ಜನ ವಿದ್ಯಾರ್ಥಿನಿಯರಿಗೆ ಒಂದು ಹಾಸ್ಟೆಲ್ ಆಗ್ತಾ ಇದೆ. ಸೊ ಅದಲ್ಲೇ ನಾವೊಂದು 500 ಜನ ಕುಳಿತುಕೊಂಡು ಅಭ್ಯಾಸ ಮಾಡುವಂಥ, ಓದುವಂಥ ಒಂದು ಈಗಾಗಲೇ ಒಂದು ಕಟ್ಟಡ ಇದೆ. ಸೊ ಯಾಕೆ ನಿಮ್ಗೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಒಂದು ಹಿಂದಿನಲ್ಲಿ ಒಂದು ಮಾತಿದೆ, ನೇಕಿಗೆ ರಾಹ ಪರ್ ಕಡಾದು ಮೈ ಸಾರಿ ದುನಿಯಾಗೆ ರಸ ಕಡಾದುಂಗ ಅಂತ. ನೀವೇನಾದರೂ ಒಂದು ಒಳ್ಳೆಯ ಕೆಲಸಕ್ಕಾಗಿ ಒಂದು ಹೆಜ್ಜೆಯನ್ನು ಮುಂದಿಟ್ಟರೆ, ಒಳ್ಳೆ ಕೆಲಸಕ್ಕಾಗಿ ನೀವೇನಾದರೂ ಒಂದು ಹೆಜ್ಜೆಯನ್ನು ಮುಂದಿಟ್ಟರೆ ಇಡೀ ಜಗತ್ತು ನಿಮ್ಮ ಜೊತೆ ನಿಲ್ತದೆ. ನಿಮ್ಮಲ್ಲಿ ಅಂತ ಒಂದು ಸಾಮರ್ಥ್ಯ ಇದೆ, ಶಕ್ತಿ ಇದೆ. ನಿಮ್ಮ ಭವಿಷ್ಯವನ್ನು ಇನ್ಯಾರೂ ಬರೆಯೋದಿಲ್ಲ, ನೀವೇ ಬರ್ಕೋಬೇಕು. ಅದನ್ನು ಒಂದು ಮನೆ ಕಟ್ಟಬೇಕಾದ್ರೆ 10,000 ವಿಚಾರ ಮಾಡ್ತೀವಿ, ಒಂದು ಬಟ್ಟೆ ತಗೋಬೇಕಾದ್ರೆ ಒಂದು 10,000 ವಿಚಾರ ಮಾಡ್ತೀವಿ, ಒಂದು ಶೂಸ್ ತಗೋಬೇಕಾದ್ರೆ ವಿಚಾರ ಮಾಡ್ತೀವಿ, ಒಂದು ಮೊಬೈಲ್ ತಗೋಬೇಕಾದ್ರೆ ವಿಚಾರ ಮಾಡ್ತೀವಿ. ಆದರೆ ಜೀವನ ಮಾಡಬೇಕಾದ್ರೆ ಯಾಕೆ ವಿಚಾರ ಮಾಡೋದಿಲ್ಲ? ನಾವು ಯಾರಿಗಾದ್ರೂ ಒಂದು ಮಾತನ್ನು ಆಡುವಾಗ ಯಾಕೆ ವಿಚಾರ ಮಾಡಿ ಆಡೋದಿಲ್ಲ? ಒಂದು ಕೆಲಸ ಮಾಡುವಾಗ ಯಾಕೆ ವಿಚಾರ ಮಾಡಿ ಕೆಲಸ ಮಾಡೋದಿಲ್ಲ? ಅದಕ್ಕೆ ನಿಮಗಿರುವಂಥ ಈ ಯೌವನ ಇದೆಯಲ್ಲ, ಬಹಳ ಅದ್ಭುತವಾದಂಥ ಒಂದು ಸಂಪತ್ತಿದೆ. ಈ ಸಂಪತ್ತನ್ನ ಯಾರು ದಯವಿಟ್ಟು ಅರ್ಥ ಮಾಡ್ಕೋಬೇಡಿ. ಅದರಿಂದ ನಿಮಗೂ ಒಳ್ಳೆಯದಾಗ್ತದೆ, ನಿಮ್ಮ ಕುಟುಂಬಕ್ಕೂ ಒಳ್ಳೆಯದಾಗ್ತದೆ, ಮತ್ತು ನಿಮಗೆ ಹೀಗೆ ನೆರಳು, ನೀರು, ಆಶ್ರಯ, ಮಾರ್ಗದರ್ಶನ ಕೊಟ್ಟಂತ ಈ ಸಂಸ್ಥೆಗೂ ಕೂಡ ತುಂಬಾ ಒಳ್ಳೆಯದಾಗ್ತದೆ. ಹಾಗೆಲ್ಲ ಆಗಲಿ ಅಂತ ಆ ದಯಾಗಣನಾದಂಥ ಪರಮಾತ್ಮನಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ನಾನು ಮುಂದಿನ ಸಾರಿ ಬರುವಾಗ ನೋಡಿ, ಮೊನ್ನೆ ಪ್ರಾಚಾರ್ಯರು ನಮಗೆ ಇಲ್ಲಿ ಬರುವಾಗ ಬಹಳ ಸಂತೋಷ ಸುದ್ದಿ ಹೇಳಿದರು. ನೋಡಿ, ನಾವು PG ಕೋರ್ಸ್ ಶುರು ಮಾಡ್ತಾ ಇದ್ದೀವಿ ಅಂತ. ಒಂದು ಕಾಲಕ್ಕೆ ಹೈಸ್ಕೂಲ್ ನಡೆಸೋದು ಕೂಡ ತುಂಬಾ ಕಷ್ಟ ಆಗಿತ್ತು. ಇವತ್ತು ಈ ಸಂಸ್ಥೆ PG ಕೋರ್ಸ್ ನಡೆಸ್ತಾ ಇದೆ ಅಂದರೆ ಇದೇನು ಸಾಮಾನ್ಯವಾದಂಥ ಒಂದು ಕೆಲಸ ಅಲ್ಲ. ಸೊ ಹೀಗಾಗಿ ಇಂಥ ಒಂದು ಸಾಹಸದ ಕೆಲಸವನ್ನ ಇವರೆಲ್ಲರೂ ಸೇರಿ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಹೆಚ್ಚಿನ ಸಾಹಸವನ್ನ ಈ ಸಂಸ್ಥೆಯ ವಿದ್ಯಾರ್ಥಿಗಳಾಗಿ ಇವೆಲ್ಲರೂ ಮಾಡಬೇಕು. ಮತ್ತು ವಿಶೇಷವಾಗಿ ನನ್ನ ಸಂಸ್ಥೆಯಲ್ಲಿ ಬರುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ನಾನು ಹೇಳ್ತೀನಿ, ತಮ್ಮ 4 ಮಾರ್ಕ್ಸ್ ಜೀವನದಲ್ಲಿ ಕಡಿಮೆ ಆದರೆ ಏನು ಬಹಳ ದೊಡ್ಡ ನಷ್ಟ ಇಲ್ಲ, ಆದರೆ 4 ಗುಣ ಕಡಿಮೆ ಆದರೆ ಬಹಳ ದೊಡ್ಡ ನಷ್ಟ ಆಗ್ತದೆ. ಅದಕ್ಕೆ ನೀವೆಲ್ಲರೂ ಗುಣವಂತರಾಗಬೇಕು. ನಮ್ಮ ಮಕ್ಕಳು ಶಾಣ್ಯರಾಗೋದು ಎಷ್ಟು ಮಹತ್ವದ್ದು, ನಮ್ಮ ಮಕ್ಕಳು ಒಳ್ಳೆಯವರಾಗೋದು ಕೂಡ ಅಷ್ಟೇ ಮಹತ್ವದ್ದು. ಸೊ ಆ ಕಾರಣದಿಂದ ನೀವು ಒಳ್ಳೆಯವರಾದ್ರೆ ಈ ಸಂಸ್ಥೆಗೆ ತುಂಬಾ ದೊಡ್ಡ ಹೆಸರು ಬರ್ತದೆ. ಸೊ ಅಂತ ಒಂದು ಹೆಸರು ಭವಿಷ್ಯದಲ್ಲಿ ನೀವೆಲ್ಲರೂ ತಂದುಕೊಡಬೇಕು. ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಹಾರೈಸಿ ನನ್ನ ಮಾತಿಗೆ ಹೇಳ್ತೀನಿ. ನಮಸ್ಕಾರ. ಈ ಕಾರ್ಯಕ್ರಮದ ಬಗ್ಗೆ, ಸಂಸ್ಥೆಯ ಬಗ್ಗೆ, ಸಂಸ್ಕೃತದ ಬಗ್ಗೆ, ತಮ್ಮ ಜೀವನದ ನಡವಳಿಕೆಯ ಬಗ್ಗೆ, ವಿದ್ಯಾಭ್ಯಾಸದ ಬಗ್ಗೆ
ಹಾಗೂ ಮುಂದಿನ ಸಾಧನೆಗಳ ಬಗ್ಗೆ. ಅದಕ್ಕೆ ತಮ್ಮಲ್ಲಿ ಏನು ಹೆಚ್ಚು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಯಾವ ರೀತಿ ಸಂಸ್ಥೆ ವಿದ್ಯಾರ್ಥಿಗಳಿಗೆ ಅನುಕೂಲತೆಯನ್ನು ಮಾಡಿಕೊಟ್ಟಿದೆ, ವಿದ್ಯಾರ್ಥಿಗಳು ಕೂಡ ಅದೇ ರೀತಿ ಸಂಸ್ಥೆಯ ಒಂದು ಸೌಭಾಗ್ಯವನ್ನು ಕಲ್ಪಿಸ್ತಾ ಬಂದಾಯಿದ್ದೀರಿ. ಈಗಾಗಲೇ ವಿದ್ಯಾರ್ಥಿಗಳು ನಮ್ಮ ಚವ್ಹಾಣ ವಿದ್ಯಾರ್ಥಿಯ ಸಾಧನೆ ಹೇಳಿದ್ರಲ್ಲ, ಗಾಣಿಗೇರ್ ಸರ್ ಅವರು ನೋಡಿ ಎಂಥ ಸಾಧನೆ ಅಂದ್ರೆ ನಮಗೂ ಒಂದು ಸೌಭಾಗ್ಯ ಇದೆ. ಎರಡೇ ದಿನದಲ್ಲಿ ಅಂತ ಒಂದು ಘಟನೆ ನಡೀತಕ್ಕಂಥ ಸಂದರ್ಭದಲ್ಲಿ ಆ ಸಾಧನೆ ಮಾಡಿ ಮುಗಿಸಿದ ಮೇಲೆ ಆಗೈತೆ ಅಂದ್ರೆ ನಮಗೂ ಒಂದು ಸೌಭಾಗ್ಯ ಇದೆ. ಆ ದೇವಿ ನಮ್ಮ ಮೇಲೆ ಆಶೀರ್ವಾದ ಇದೆ, ವಿದ್ಯಾರ್ಥಿ ಮೇಲೆ ಮತ್ತು ನಮ್ಮ ಈ ಸಂಸ್ಥೆ ಆಡಳಿತ ಮಂಡಳಿ ಮೇಲೆ ಮತ್ತು ಎಲ್ಲ ಸಿಬ್ಬಂದಿಗಳ ಮೇಲೆ. ಹೇಳಿದರು, ನಾನು ಬಹಳ ಉಡಾಳಾದೀನಿ, ಆದರೂ ಕೂಡ ಸಂಸ್ಥೆಯಲ್ಲಿ ಒಂದು ಸಾಧನೆಯನ್ನು ಮಾಡಿದ್ದೀನಿ ಅನ್ನುವಂಥ ಹೆಮ್ಮೆ ಅವರಲ್ಲಿದ್ದೇನೆ. ಯಾರಿಗೆ ಉಡಾಳತನ ಹೆಚ್ಚಿಗೆ ಇರ್ತೈತಿ ಅವರಿಗೆ ಚಟುವಟಿಕೆ ಇದ್ದೇ ಇರ್ತೈತಿ. ಬಟ್ ಒಳ್ಳೆಯದನ್ನು ಯಾವುದು ಕೆಟ್ಟದನ್ನು ಯಾವುದನ್ನು ಆಯ್ಕೆ ಮಾಡಿಕೊಂಡು ಒಳ್ಳೆಯದಕ್ಕೆ ತಾವು ಹೆಚ್ಚಿಗೆ ಒತ್ತನ್ನು ಕೊಟ್ಟದ್ದಾದ್ರೆ ನಮ್ಮ ದೇಶ ಇನ್ನೂ ಬಹಳ ಮುಂದುವರಿತಂತೆ ಅನ್ನುವಂಥ ಒಂದು ಸಾಧನೆಯ ಮಾತನ್ನು ನಮ್ಮ ಇವತ್ತಿನ ಮುಖ್ಯ ಅತಿಥಿಗಳಾದಂತಹ ತೋಡ್ಕರ್ ಸರ್ ತಮ್ಮಲ್ಲಿ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಅವರಿಗೆ ನಾನು ತುಂಬಾ ಧನ್ಯವಾದಗಳನ್ನ ಹೇಳಲು ಇಚ್ಛೆ ಪಡ್ತೇನೆ, ನಿಮ್ಮ ಪರವಾಗಿ ಮತ್ತು ನಮ್ಮ ಎಲ್ಲ ಆಡಳಿತ ಮಂಡಳಿ ಪರವಾಗಿ. ಈ ರೀತಿ ಮುಂದುವರೆದು ಸಾಧನೆಗಳನ್ನು ಮಾಡ್ಕೊಳ್ಳೋದು ಹೋದ್ರೆ ಸಂಸ್ಥೆ ನಾವು ಕೂಡ ಹೆಚ್ಚಿನ ಸಹಕಾರ ನೀಡ್ತೀವಿ. ನಾವು ಇರುವುದು ಅಷ್ಟೇ ಅಲ್ಲ, ಒಂದು ಆಸೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಇನ್ನೂ ಮುಂದುವರೆದು ಇಲ್ಲಿ ಬರ್ತಕ್ಕಂಥ ಆಡಳಿತ ಮಂಡಳಿ ಕೂಡ ನಾವೇ ಇರ್ತೀವಿ ಇನ್ನೂ 20-30 ವರ್ಷ ಅಂತ ನಮ್ಮ ಅಲ್ಲೇ ಇಲ್ಲ. ಇನ್ನು ಬರ್ತಕ್ಕಂಥ ಆಡಳಿತ ಮಂಡಳಿ ಕೂಡ ಇದೇ ರೀತಿ ಆ ದೇವಿ ಆಶೀರ್ವಾದವನ್ನು ಪಡ್ಕೊಂಡು ಈ ಸಂಸ್ಥೆಯನ್ನ ಬೆಳೆಸುವಂತ ಮನೋಭಾವನೆ ಆ ದೇವಿ ಅವರಲ್ಲಿ ಮೂಡಿಸಲಿ ಅಂತ ಹೇಳಿ ಕೇಳ್ಕೊಂಡು ತಾವೆಲ್ಲರೂ ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತಯಾರಾಗಿದೆ ಅಂತ ಹೇಳಿ ಇಲ್ಲಿ ಎರಡು ಮಾತು. ನಿಮ್ಮ ಕಾರ್ಯಕ್ರಮಗಳು ಅದಾವ. ಇದೇನೊಬ್ಬ ನಮ್ಮ ಕಾರ್ಯಕ್ರಮದಾಗಿ ಈ ಒಂದು ಭಾಷಣ ಅಂತ ಹೇಳಿ ಬೇಜಾರು ಮಾಡ್ಕೋಬೇಡ್ರಿ, ಮಾತಾಡಬೇಕ. ಇಲ್ಲಿ ಕರೆದು ಕುಂಡಿಸಿದ ಮ್ಯಾಗ ಮಾತಾಡ್ಲಿಕ್ಕೆ ಏನಂತ ಗೊತ್ತೈತೇನ, ಅದೇನೊಬ್ಬ ಹಂಗ ಕುಂದಿತ್ತಲ್ಲ ಅಂತ. ಅದಕ್ಕೆ ಎಲ್ಲರೂ ಇವತ್ತು ನೋಡಿ ಶಶಿಧರ್ ತೋಡ್ಕರ್ ಅವರು ಮಾತನಾಡುವಾಗ ಒಂದು ಮಾತು ಹೇಳಿದರು, ನಮ್ಮ ಯುವ ನಿರ್ದೇಶಕರು ಸೈಲೆನ್ಸ್ ಆಗಿ ಇರಬೇಕು. ಯಾಕಂದ್ರೆ ಈ ವಿದ್ಯಾರ್ಥಿ ಜೀವನ ಅಂದ್ರೆ ಮುಚ್ಚಿಕೋಡಿ ವಯಸ್ಸ್ರಿ, ಯಾರ ಮಾತು ಕೇಳಂಗಿಲ್ಲ, ಮಾಸ್ತರ್ ಹೇಳಿದ್ರು ಕೇಳಂಗಿಲ್ಲ, ಹೇಳಿದ್ರು ಕೇಳಂಗಿಲ್ಲ, ಅವ್ರು ಹೇಳಿದ್ರು ಕೇಳಂಗಿಲ್ಲ. ಸ್ವಲ್ಪ ಶಾಂತ ರೀತಿಯಿಂದ ವರ್ತನೆಯನ್ನ ಮಾಡಬೇಕಾಗಿ ನಾನು ವಿನಂತಿಯನ್ನು ಮಾಡ್ಕೊತೇನೆ. ಬಹಳ ಹೊತ್ತೇನು ತಗೊಳ್ಳಲ್ಲ. ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದು ತಮ್ಮ ಅಮೂಲ್ಯವಾದ ಸಲಹೆಗಳನ್ನ ವಿಚಾರಗಳನ್ನ ವಿದ್ಯಾರ್ಥಿಗಳ ತಲೆಯಲ್ಲಿ ಹೋಗುವಂತೆ ಹೇಳಿದಂತಹ ಹಿರೇಮಲ್ಲೂರು ಕಣ್ಣನ್ನ ಶಾಲೆಯ ಕಾಲೇಜಿನ ಪ್ರಾಂಶುಪಾಲರಾದಂತಹ ಶಶಿಧರ್ ತೋಡ್ಕರ್ಜಿ ಅವರೇ, ಲಘುನ ಮುಗಿಸಂತ ನೀವಾಗಲೇ ಕಿರಿಕಿರಿ ಮಾಡ್ಲಿಕ್ಕೆ ಕತ್ತೀರಿ. ಆದ್ರೆ ಕಿರಿಕಿರಿ ಮಾಡಿದ್ರೆ ನಾವೇನು ಬಿಡೋದಲ್ಲ, ಸುಗರಕ್ಕೆ ಮಾತ್ರ ಬಿಡೋದು. BCom ಮುಗಿಸಿ ಮುಂದಿನ ಜೀವನಕ್ಕೆ ನೀವು ಹೊರತೀರಿ. ಒಂದು ಮಾತು ನಾನು ನಿಮ್ಗೆ ಹೇಳೋದೇನು ಅಂದ್ರೆ, ಕಲಿಯುವಾಗ ಏನು ಐತಿ ಎಲ್ಲಾನು ಕಲ್ತು ಬಿಡ್ರಿ. ನಾ ಟ್ಯಾಲಿ ಮಾಡ್ಲಿಲ್ರಿ, ನಾನು ಕಂಪ್ಯೂಟರ್ ಕೋರ್ಸ್ ಮಾಡ್ಲಿಲ್ರಿ, ನಾ ಇನ್ನೂ ಸ್ವಲ್ಪ ಮಾಡಬೇಕಾಗಿತ್ರಿ ಅಂತ ಆಮೇಲೆ ಯೋಚನೆ ಮಾಡಕ್ ಹೋಗ್ಬೇಡ್ರಿ. ಕಲಿಯುವಾಗ ಎಲ್ಲರನ್ನು ಕಲಿತು ಪರಿಶುದ್ಧವಾದಂತ ಒಂದು ವ್ಯಕ್ತಿತ್ವವನ್ನ ವಿದ್ಯಾರ್ಥಿ ಜೀವನದಲ್ಲಿ ನೀವು ತೆಗೆದುಕೊಂಡು ಹೋದಾಗ ಮಾತ್ರ ಅದು ಜೀವನದಲ್ಲಿ ಸಾರ್ಥಕವಾದೀತು ಅನ್ನುವಂತಹ ಮಾತು ನನ್ನದು. ಆದ್ದರಿಂದ ದಯವಿಟ್ಟು ಏನು ಕಲಿತೀರಿ ಅದನ್ನ ಚಂದ ಕಲೀರಿ. ನನ್ನ ಮಗ ನೋಡಲ್ಲೇ ಕಲಿತಿ ಒಂದು ಬೆಂಗಳೂರಿನಾಗ ದೊಡ್ಡ ಆಫೀಸರ್ ಆಗ್ಯಾನ ಅಂದ್ರೆ ಹೆಮ್ಮೆ ಪಡುವಂತ ಆಫೀಸರ್ ಆಗಿರಿ, ಕೈ ಕೊಡ್ಕೊಂಡು ನಿಲ್ಲುವಂತ ಆಫೀಸರ್ ಆಗ್ಬೇಡ್ರಿ. ಏನು ಬರೆಯಂಗಿಲ್ಲ, ಕೈ ಕೊಡ್ಕೊಂಡು ನಿಲ್ಲುತ್ತಾವು, ಫೈಲ್ ಹಿಡ್ಕೊಂಡು
SSLC ಆದ ಮಿನಿಸ್ಟರ್ ಇವ್ ದೊಡ್ಡ PA ಕೈಯಾಗ ಫೈಲ್ ಹಿಡ್ಕೊಂಡು ನಿಂತಿರ್ತಾವ. ಹಂಗ ಆಗ್ಬೇಡ್ರಿ, ಚಂದಾಗಿ ವಿದ್ಯಾಭ್ಯಾಸವನ್ನ ಕಲಿತು ಪರಿಪೂರ್ಣತೆಯ ವಿದ್ಯೆಯನ್ನ ತೆಗೆದುಕೊಂಡು ಇವತ್ತೇನ ಛತ್ರಪತಿ ಶಿವಾಜಿ ಮಹಾರಾಜ್ ಪದವಿ ಕಾಲೇಜು. ಶಿವಾಜಿ ಮಹಾರಾಜ ಹಂಗ ರಾಜ ಆದವಲ್ಲವ, ನಮ್ಮ ನಿಮ್ಮಂಗ ಒಬ್ಬ ಸಾಮಂತರ ಮಗನಾಗಿ ಹುಟ್ಟಿ ಬಂದವ. ರಾಜಗದ್ದಿಗೆ ಅವ್ರ ಅಪ್ಪ ಅವರ ಅಜ್ಜನ ಕಾಲದಿಂದ ಬಂದಿಲ್ಲ ಅವಾಗ. ಅದಕ್ಕೆ ಆ ವ್ಯಕ್ತಿತ್ವವನ್ನ ನೋಡಿಕೊಂಡು ನೀವು ನಿಮ್ಮ ಜೀವನವನ್ನು ಸರಿ ಮಾಡಿಕೊಂಡು ಅತ್ಯುತ್ತಮವಾದ ರೀತಿಯಲ್ಲಿ ಜೀವನವನ್ನು ನಡೆಸಿ ನೀವು ಹೆಮ್ಮೆಯಿಂದ ಇಲ್ಲಿ ಬಂದಾಗ, ನಾನು ಈ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿ, ಹೆಮ್ಮೆ ನಿಮಗಿರಲಿ. ಯಾಕಂದ್ರೆ ಧಾರವಾಡದ ಕಿಲ್ಲಾ ಇಲ್ಲೇ ಐತಿ, ಹನುಮಪ್ಪನು ಇಲ್ಲೇ ನನ್ನ. ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿಕ್ಕೆ ತಾಯಿ ತುಳಜಾ ಭವಾನಿಯ ಭವ್ಯವಾದ ಮಂದಿರವನ್ನು ನಾವು ಇಲ್ಲಿ ಕಟ್ಟೀವಿ. ಇನ್ನ ಮುಂಬೈ ದಿನದೊಳಗ LKG ಇಂದ PG ವರೆಗೆ ನೀವು MCom MA ಎಲ್ಲ ಇಲ್ಲೇ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಸಹ ನಾವು ಮಾಡಿದ್ದೇವೆ. ಹೊರಭಾಗದಲ್ಲಿ ನಾವು ಹಾಸ್ಟೆಲ್ ಕಟ್ಟಡವನ್ನು ಕಟ್ಟಿ ಈ ಭಾಗದ ಬಡ ವಿದ್ಯಾರ್ಥಿಗಳಿಗೆ ವ್ಯವಸ್ಥಿತವಾದ ರೀತಿಯ ಹಾಸ್ಟೆಲ್ ಸೌಲಭ್ಯವನ್ನು ಕೊಡುವ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೀವಿ ಎನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಮತ್ತು ಲಘುವಿನ ಭಾಷಣ ಮುಗಿಸ್ ಅಂತ ಹೇಳಿ ಚಪ್ಪಾಳೆ ಹೊರಟಂತ ಎಲ್ಲ ವಿದ್ಯಾರ್ಥಿನಿಯರಿಗೆ ನನ್ನ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಶಿವಾಜಿ, ಜೈ ಭವಾನಿ. ಸಂಸ್ಥೆಗೆ ಎರಡೂ ಅಲ್ಲ, ಸಿಹಿ ಕಹಿ ಎರಡೂ ಅಲ್ಲ. ಯಾಕಂದ್ರೆ ವಿದ್ಯಾರ್ಥಿಗಳು ನಮ್ದು ಈಗ ಒಂದೊಂದು ವಿಷಯ ಹೊಸ ನಮ್ಗೆ ಸಿಹಿ ವಿಷಯ ಏನಂದ್ರೆ ನಮ್ಮ ಸಂಸ್ಥೆಯಲ್ಲಿ 3 ವರ್ಷವನ್ನ ಪದವಿ ತಗೊಂಡು ಈ ಸಂಸ್ಥೆಯಿಂದ ಖುಷಿಯಿಂದ ಹೋಗ್ತಾ ಇದ್ದೀವಿ. ಅದರ ಜೊತೆಗೆ ಕಹಿ ವಿಷಯ ಏನಂದ್ರೆ ನಮ್ಮ ಸಂಸ್ಥೆಯನ್ನ ಇಲ್ಲಿ ವಿದ್ಯಾಭ್ಯಾಸ ಮಾಡಿ ಹೊರಟಿರೋದು. ಯಾಕಪ್ಪ ನಾನು ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಈಗಾಗಲೇ ನಮ್ಮ ಪ್ರೊಫೆಸರ್ ಸರ್ ಹೇಳಿದಂಗೆ ವಿದ್ಯಾರ್ಥಿ ಜೀವನದೊಳಗೆ ಬರೇ ಅಂದ್ರೆ ಹೇಳಿದ ಅಕಾಡೆಮಿಕ್ ಇಯರ್ನ ಮುಖ್ಯ ಅಲ್ಲ, ಯಾಕಂದ್ರೆ ಅವ್ರ ಒಂದು ನಡತೆನೂ ಅಷ್ಟೇ ಇಂಪಾರ್ಟೆಂಟ್ ಅದ. ಒಳ್ಳೆಯ ಗುಣಗಳನ್ನ ರೂಢಿಸ್ಕೊಳ್ಬೇಕಾಗ್ತದೆ. ಯಾಕಂತಂದ್ರೆ ಜೀವನದೊಳಗೆ ಮನುಷ್ಯಗೆ ಒಳ್ಳೆಯ ನಡತೆಗಳೇ ಭಾಳ ಇಂಪಾರ್ಟೆಂಟ್ ಆಗ್ತಾವೆ. ಯಾಕಂದ್ರೆ ನಮ್ಮ ಒಂದು ನುರಿತ ಬೋಧಕ ಸಿಬ್ಬಂದಿಯಿಂದ ಒಂದು ಒಳ್ಳೆಯ ವಿದ್ಯಾಭ್ಯಾಸ ತಾವು ತಗೊಂಡ್ರಿ. ಯಾಕಂದ್ರೆ ನಿಮ್ಮ ಒಂದು ರಿಸಲ್ಟ್ ನಿಮ್ಮ ಕೈಯಾಗ ಐತಿ. ಈಗ ಆ ರೀತಿ ನೀವು ಒಂದು ಅಭ್ಯಾಸವನ್ನು ತಗೊಂಡ್ರಿ ಅಂತ ನಾವು ಭಾವಿಸಿದ್ದೇವೆ. ಯಾಕಂದ್ರೆ ನಮ್ದು ಶತಮಾನ ಕಂಡ ಸಂಸ್ಥೆ. ಯಾಕಂದ್ರೆ ನಾವು ಯಾವುದೇ ವಿದ್ಯಾಸಂಸ್ಥೆಯು ಕಡಿಮೆ ಇದ್ದಂಗೆ ಇಲ್ಲಿ ಶಿಕ್ಷಣ ಕೊಡ್ತಾ ಇದ್ದೇವೆ. ಆ ರೀತಿ ಒಂದು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇದು ಮಾಡಿದ್ದೀವಿ. ಅಂದ್ರೆ ನೀವು ಫಸ್ಟ್ ವಿದ್ಯಾರ್ಥಿಗಳು ನಮ್ಮ ಹೊಸ ಕಟ್ಟಡ ಆದಮೇಲೆ ಹೊರಗೆ ಒಂದು ಪದವಿ ತಗೊಂಡು ವಿದ್ಯಾರ್ಥಿಗಳು. ಅದರ ಜೊತೆಗೆ ನಿಮ್ಮಿಂದ ನಮ್ಮ ಸಂಸ್ಥೆಗಳು ಲಾಭ ಆಗಿದೆ. ಎಲ್ಲ ಕ್ರೀಡಾರಂಗಗಳು ನಮ್ಮ ಉತ್ತಮದಲ್ಲಿ ಗೆಲ್ಲಿಸಿದೆ. ಅದಕ್ಕೆ ನನ್ನ ವೈಯಕ್ತಿಕ ಹಾಗೂ ನಮ್ಮ ಸಂಸ್ಥೆ ಪರವಾಗಿ ನಿಮಗೆ ಧನ್ಯವಾದ ಅರ್ಪಿಸ್ತೀನಿ.